ನಿಜವಾಗ್ಲೂ ನಮ್ಮೂರಲ್ಲಿ ಇನ್ನೂ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸಾಧನೆ ಮಾಡಿರೋ ಇದ್ದಾರೆ, ಮತ್ತು ಮಾಡ್ತಾನೂ ಇರೋರು ಇದ್ದಾರೆ. ಬಟ್ ಏನಂತಂದ್ರೆ ಊರೊಳಗೆ ಯಾವ ತರ ಮನಸ್ಥಿತಿ ಐತಂತಂದ್ರೆ ಅದೇ ಹೇಳ್ತಾರಲ್ಲ ವಿವೇಕಾನಂದರು, ನಿಜವನ್ನರಿತವರೆಲ್ಲೋ ಕೆಲವರು, ನಗುವರುಳಿದವರೆಲ್ಲರೂ ನಿನ್ನ ಕಂಡರೆ ಹೇ ಮಹಾತ್ಮನೇ, ಕುರುಡರೇನನು ಬಲ್ಲರು ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಕುತ್ಕೊಂಡು ಗೌರ್ಮೆಂಟ್ ಎಕ್ಸಾಮ್ ಓದಾತವ್ರನ್ನ ನಿಜ ಯಾರು ಅರ್ಥ ಮಾಡ್ಕೊಳಕ್ ಆಗಲ್ಲ. ಏನು ಮರ ಎಷ್ಟು ವರ್ಷ ಓದಾಗತ್ತ ನೀವು ಹಂಗ ಓದ್ಕೊಂಡ್ ಹೊಂಟಾನ ಅಂದ್ರೆ ಜಾಸ್ತಿ ನಮಗೆ ಇದು ಮಾಡ್ತಾರೆ, ಹೊರತಾಗಿ ಸಪೋರ್ಟ್ ಮಾಡೋ ಅಂದ್ರೆ ಅವರು ನಮ್ದು ಇದೇ ವಿಚಾರ ಮಾಡ್ತಾರೆ. ಅದಕ್ಕೆ ಹೇಳೋದವ್ರು ಇದು ನಿಜವಾದ ಫೀಲ್ಡ್ ಒಳಗೆ ಇರ್ತಕ್ಕಂಥ ಅರ್ಥ ಮಾಡ್ಕೊಳ್ಳೋರು ಅದಕ್ಕೆ ಓದ್ತಾ ಇರೋರು ಅಷ್ಟೇ. ನಿಜವನ್ನರಿತವರೆಲ್ಲೋ ಕೆಲವರು, ಉಳಿದರೆಲ್ಲ ನಗತಾರ ಬರೇ ನೋಡಿ ಹೆಂಗ್ ಹೊಂಟ ನೋಡಿ, ಎಷ್ಟು ವರ್ಷ ಓದಾತ ಆಗತ್ತೇ ಇಲ್ಲ, ಒಂದು ಆಗತ್ತೇ ಇಲ್ಲ. ಯಾರನ್ನೆಲ್ಲ ಸಂಬಂಧಿಕರೇ ಅಂತಾರೆ ಇನ್ನು ಎಷ್ಟು ವರ್ಷ ಹಿಂಗೆ ಓದ್ಕೊಂತ ಹೋಗ್ಯ ಅಂತಂದ್ರೆ. ಬಟ್ ಒಂದಲ್ಲ ಒಂದು ದಿನ ಕುರುಡರೇನನು ಬಲ್ಲರು ಅಂದ್ರೆ ಅವರೆಲ್ಲ ಕುರುಡರು. ಈ ಸ್ಪರ್ಧಾತ್ಮಕ ಪರೀಕ್ಷೆ ಗೌರ್ಮೆಂಟ್ ಜಾಬ್ ಪುಸ್ತಕವನ್ನು ನಮ್ಮದು ಆ ಪುಸ್ತಕ ಕೈ ಬಿಡಲ್ಲ ಅನ್ನೋದಲ್ಲ, ಹೊರಗಿನವರೆಲ್ಲ ಕುರುಡರು. ಸೊ ನಮ್ಮನ್ನು ನಾವು ನಂಬಿ ನೀವು ಯಾವುದರ ಮೇಲೇನು ಸತತ ಪ್ರಯತ್ನ ಅಂತಾರಲ್ಲ, ಸತತ ಪ್ರಯತ್ನ ಮಾಡಿದ್ರೆ ಖಂಡಿತ ಸಿಗ್ತೈತಿ. ಅದಕ್ಕೆ ನಾನು ಒಂದೇ ನನ್ನ ಕಡೆಯಿಂದ ನಿಮಗೆ ಏನ್ ಬೆಸ್ಟ್ ಸಜೆಷನ್ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಡಿಸಿಷನ್ ತಗೊಳೋದ್ರಾಗ ಲೇಟ್ ಮಾಡಬೇಡ್ರಿ, ದಯವಿಟ್ಟು ಲೇಟ್ ಮಾಡಬೇಡ್ರಿ. ನಾ ತಗೊಂಡಿರೋ ಡಿಸಿಷನ್ ನನಗೆ ಗೊತ್ತು ಪ್ರಾಯಶಃ. ಅದಕ್ಕೆ ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಾದ್ರೂ ದಯವಿಟ್ಟು ಆದಷ್ಟು ಬೇಗ ನಿರ್ಧಾರ ತಗೊಳ್ರಿ. ಮನೆ ಪರಿಸ್ಥಿತಿ, ತಂದೆ ತಾಯಿ ಅವ್ರ ಆಶೀರ್ವಾದ ಅವ್ರಿದ್ರೇನೆ ಎಲ್ಲ, ಅವ್ರಿಲ್ಲ ಅಂತಂದ್ರೆ ಏನೂ ಇಲ್ಲ. ಅವ್ರಿಗೋಸ್ಕರನೇ ಈ ಜೀವನ ಅಥವಾ ಈ ಬದುಕು, ಈ ದೇಹ ಏನಾಯ್ತಲ್ಲ ಅವ್ರಿಗೋಸ್ಕರ. ಅದ್ರ ಜೊತೆಗೆ ಸಾಧ್ಯ ಆದಷ್ಟು ಸಹಾಯ, ಎಷ್ಟು ಮಂದಿಗೆ ಅಷ್ಟಿಗೆ ಅವ್ರಿಗೆಲ್ಲ ಸಹಾಯ ಮಾಡ್ಕೊಂತ ಪುಸ್ತಕವನ್ನ ನಂಬ್ರಿ, ಖಂಡಿತ ಆ ಪುಸ್ತಕ ಕೈ ಹಿಡಿತೈತೆ ಅಂತ ಹೇಳ್ತಾ, ಇಲ್ಲಿ ಇಷ್ಟು ಜನ ಅಂದ್ರೆ ಅದೊಂದು ಸ್ನೇಹವೆಂಬ ಸಾಗರದಲ್ಲಿ ಪುಟ್ಟ ಮೀನು ನಾನಾಗಿದ್ದೆ. ಬಟ್ ಆ ಸಾಗರದಲ್ಲಿ ಇಷ್ಟು ಸ್ವಾತಿ ಮುತ್ತುಗಳು ಸೇರ್ಕೊಂಡು, ಸೊ ಇವತ್ತಿನ ದಿನ ಈ ಒಂದು ದಿನ